Welcome to my YouTube channel. I am Kashibai Kurdi ಫ್ರೆಂಡ್ಸ್ ನಾನು ಹೋದೊಂದು ವಿಡಿಯೋ ಬಂದ್ಬಿಟ್ಟು ಗಣಕಯಂತ್ರದ ಒಂದು ಜ್ಞಾನದ ಬಗ್ಗೆ ನಾವು ವಿಡಿಯೋನ ಹಾಕಿದ್ದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲಿ ಇಂಟರ್ನೆಟ್ ಎಂದರೇನು ಫ್ರೆಂಡ್ಸ್, ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇಂಟರ್ನೆಟ್ ಅಂದರೆ ಇಂಟರ್ನೆಟ್ ಪದದ ಕನ್ನಡ ರೂಪ ಅಂತರ್ಜಾಲ ಫ್ರೆಂಡ್ಸ್. ಇದೊಂದು ಜಾಗತಿಕ ಸಂಪರ್ಕ ಜಾಲವಾಗಿದ್ದು ವಿಶ್ವದ ಅತ್ಯಂತ ಕೋಟ್ಯಾಂತರ ಕಂಪ್ಯೂಟರ್ ಬಳಕೆದಾರರು ಕುಳಿತಲ್ಲೇ ಮಾಹಿತಿಯನ್ನು ಪಡೆಯಲು, ಮಾಹಿತಿಗಳನ್ನು ಪರಸ್ಪರ ಹಂಚಿಕೊಳ್ಳಲು ಸಹಾಯಕವಾಗುವ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮ ಫ್ರೆಂಡ್ಸ್ ಇಂಟರ್ನೆಟ್ ಅನ್ನೋದು. ಇಮೇಲ್ ಎಂಬುದು ಕೂಡ ಇಂಟರ್ನೆಟ್ನ ಒಂದು ಅಂಗವೆಂದೇ ಹೇಳಬಹುದು ಫ್ರೆಂಡ್ಸ್. ಸೊ ನೀವು ನಿಮ್ಮ ಕಂಪ್ಯೂಟರ್ ಮುಂದೆ ಕುಳಿತಲ್ಲೇ ಒಂದು ವಿಶ್ವದ ಮೂಲೆಯಿಂದ ಇನ್ನೊಂದು ಮೂಲೆಗೆ ಸಂಪರ್ಕ ಕಲ್ಪಿಸಿಕೊಂಡು ಮಾಹಿತಿಗಳ ವಿನಿಮಯನ ಮಾಡಿಕೊಳ್ಬೋದು ಫ್ರೆಂಡ್ಸ್. ಉದಾಹರಣೆಗೆ ಅಮೆರಿಕದ ವಿದ್ಯಾರ್ಥಿಯೊಬ್ಬನಾಗಲಿ ವ್ಯಾಪಾರಿಯಾಗಲಿ ತನ್ನ ಮನೆಯಲ್ಲೇ ಕುಳಿತು ಇಂಗ್ಲೆಂಡ್ನ ವ್ಯಾಪಾರಿಯೊಂದಿಗೆ ಏಕಕಾಲದಲ್ಲಿ ಸಂಪರ್ಕ ಸಾಧಿಸಿ ಮಾಹಿತಿಗಳ ವಿನಿಮಯ ಮಾಡಿಕೊಳ್ಳಲು ಇಂಟರ್ನೆಟ್ ಸಹಕಾರಿಯಾಗಿರುತ್ತೆ. ಸೊ ಕುಳಿತಲ್ಲ ವಿಶ್ವ ದರ್ಶನ ಮಾಡಿಸುವುದೇ ಒಂದು ಇಂಟರ್ನೆಟ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಮೋಟಿಕಾನ್ಸ್ ಫ್ರೆಂಡ್ಸ್ ಮತ್ತು ಅಬ್ರಿವಿಯೇಷನ್ ಫ್ರೆಂಡ್ಸ್. ಇಂಟರ್ನೆಟ್ನಲ್ಲಿ ಚಾಟಿಂಗ್ ಮಾಡುವಾಗ ಹೆಚ್ಚಾಗಿ ಸಂಕ್ಷಿಪ್ತ ಪದಗಳನ್ನು ಹಾಗೂ ಅಬ್ರಿವಿಯೇಷನ್ಗಳನ್ನೇ ಒಳಗೊಂಡಿರುತ್ತೆ ಫ್ರೆಂಡ್ಸ್. ಇದನ್ನು ಎಮೋಟಿಕಾನ್ಸ್ ಅಂದರೆ ಎಮೋಷನ್ ಐಕಾನ್ಸ್ಗಳೆಂದು ಕರೀತಾರೆ ಫ್ರೆಂಡ್ಸ್. ಇದು ನಿಧಾನವಾಗಿ ಟೈಪ್ ಮಾಡುವವರಿಗೆ ಬಹಳ ಅನುಕೂಲ. ಸಂದೇಶವು ಟೆಕ್ಸ್ಟ್ ಆಧಾರಿತ ಮಾಧ್ಯಮದಲ್ಲಿದ್ದು ಆ ಕಡೆಯಿಂದ ಸಂಪರ್ಕದಲ್ಲಿರುವವರ ಮುಖದಲ್ಲಿನ ಬದಲಾವಣೆಗಳು ಅಂದರೆ ಫೇಸಿಯಲ್ ಎಕ್ಸ್ಪ್ರೆಷನ್ ಕಾಣಲು ಅಥವಾ ಕೇಳಲು ಒಂದು ಸಾಧ್ಯವಿಲ್ಲ ಫ್ರೆಂಡ್ಸ್. ಇಂಟರ್ನೆಟ್ ಚಾಟಿಂಗ್ ಮಾಡುವ ಸಮಯದಲ್ಲಿ ಬಳಸಲಾಗುವ ಎಕ್ರೋನೈಮ್ಸ್ ಮತ್ತು ಎಮೋಟಿಕಾನ್ಸ್ಗಳನ್ನು ಈ ಕೆಳಗೆ ನೀಡಲಾಗಿದೆ ಫ್ರೆಂಡ್ಸ್. ಇಮೇಲ್, ನ್ಯೂಸ್ ಗ್ರೂಪ್ ಗಳಂತಹ ಸಂದರ್ಭಗಳಲ್ಲಿ ಇದನ್ನು ಬಳಸಲಾಗುತ್ತೆ ಫ್ರೆಂಡ್ಸ್. ಸೊ ಕೆಲವು ಸಾಮಾನ್ಯ ಎಕ್ರೋನೈಮ್ಸ್ ಮತ್ತು ಅಬ್ರಿವಿಯೇಷನ್ಸ್ ಅಂದರೆ AFK ಅಂದರೆ ಆ್ಯಸ್ ಫಾರ್ ಆ್ಯಸ್ ಐ ನೌ, AFK ಅಂದರೆ ಎನಿ ಫ್ರಮ್ ಕೀಬೋರ್ಡ್ ಅಂತ ಫ್ರೆಂಡ್ಸ್. BCNU ಅಂದರೆ ಬಿ ಸೀಯಿಂಗ್ ಯು, BRB ಅಂದರೆ ಬಿ ರೈಟ್ ಬ್ಯಾಕ್, BTW ಅಂದರೆ ಬೈ ದ ವೇ, CUL ಅಂತ ಅರ್ಥ ಫ್ರೆಂಡ್ಸ್. CUL ಬಾರ್ BR, CU ಲೆಟರ್, CUL ಅಂದರೆ CU ಲೆಟರ್ ಅಂತ ಫ್ರೆಂಡ್ಸ್. FAQ ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. IMO ಎನಿ ಇನ್ ಮೈ ಒಪಿನಿಯನ್. MHO ಬಂದ್ಬಿಟ್ಟು ಇನ್ ಮೈ ಹಂಬಲ್ ಒಪಿನಿಯನ್ ಫ್ರೆಂಡ್ಸ್. IMHO ಫ್ರೆಂಡ್ಸ್ ಇನ್ ಮೈ ಹಂಬಲ್ ಒಪಿನಿಯನ್. LOL ಅಂದರೆ ಲಾಗಿಂಗ್ ಔಟ್ ಲೌಡ್. MORF ಅಂತ ಅಂದರೆ ಮೇಲ್ ಆರ್ ಫೀಮೇಲ್ ಫ್ರೆಂಡ್ಸ್. OAO ಅಂದರೆ ಓವರ್ ಆ್ಯಂಡ್ ಔಟ್ ಫ್ರೆಂಡ್ಸ್. OIC ಅಂದರೆ OIC ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ROFL ಅಂದರೆ ರೋಲಿಂಗ್ ಆನ್ ದ ಫ್ಲೋರ್ ಲಾಗಿಂಗ್ ಅಂತ ಫ್ರೆಂಡ್ಸ್. RUOK ಅಂದರೆ ಆರ್ ಯು ಓಕೆ. ಸೊ ಅಂದರೆ ಸಿಗ್ನಿಫಿಕೆಂಟ್ ಅದರ್ ಫ್ರೆಂಡ್ಸ್. THX ಅಂದರೆ ಥ್ಯಾಂಕ್ಸ್ ಫ್ರೆಂಡ್ಸ್. TIA ಅಂದರೆ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. WISIWYG ಅಂದರೆ ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್ ಅಂತಂದರೆ ಫ್ರೆಂಡ್ಸ್ ಇದರರ್ಥ.
ಸೊ ಈಗ ನಾವು ಇಂಟರ್ನೆಟ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಎಮೋಟಿಕಾನ್ಸ್ ಮತ್ತು ಅಬ್ರಿವಿಯೇಷನ್ಸ್ಗಳ ಬಗ್ಗೆ ಒಂದು ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಗ್ಲಾಸರಿ ಅಂದರೆ ಪಾರಿಭಾಷಿಕ ಒಂದು ಪದಕೋಶ ಫ್ರೆಂಡ್ಸ್. ಪಾರಿಭಾಷಿಕ ಪದಕೋಶವು ಈ ಡೈರಿಯಲ್ಲಿ ಹಾಗೂ ಇಂಟರ್ನೆಟ್ ಟರ್ಮ್ಗಳಲ್ಲಿ ಉಪಯೋಗಿಸಲ್ಪಡುವ ತಾಂತ್ರಿಕ ಪದಗಳ ಒಂದು ವಿವರಣೆ ಫ್ರೆಂಡ್ಸ್. ಅಂದರೆ ಬ್ರಾಕೆಟಲ್ಲಿ ಬಂದುಬಿಟ್ಟು ಟೆಕ್ನಿಕಲ್ ಟರ್ಮ್ಸನ್ನು ಒಳಗೊಂಡಿರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ನೆಗಡಿ ಕೆಮ್ಮಾಗಿದೆ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎನಲಾಗ್ ಡಾಟಾ ಇದು ಒಂದು ಟೆಕ್ಸ್ಟ್, ಶಬ್ದ ಅಥವಾ ಇಮೇಜ್ಗಳ ತರಂಗಗಳನ್ನು ವ್ಯಕ್ತಪಡಿಸುವ ಒಂದು ವ್ಯವಸ್ಥೆ ಫ್ರೆಂಡ್ಸ್. ಎನಲಾಗ್ ಡಾಟಾ ಬಂದುಬಿಟ್ಟು ಉತ್ತಮ ಗುಣಮಟ್ಟದ ಟೆಲಿಫೋನ್ ಲೈನ್ಗಳ ಮೂಲಕ ಒಂದು ಪ್ರಸಾರವಾಗುತ್ತೆ ಫ್ರೆಂಡ್ಸ್. ಎನನೈಮಸ್ PTF ಅಂದರೆ ಪ್ರೋಗ್ರಾಮ್ನ ಮೂಲಕ ಕಂಪ್ಯೂಟರನ್ನು ಲಾಗಿನ್ ಮಾಡುವ ವ್ಯವಸ್ಥೆ. ಇದರಿಂದ ಬೇಕಾಗುವ ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಕಂಪ್ಯೂಟ್ರು ಓದುವುದಕ್ಕಿಂತ ಮೊದಲೇ ಎನಲಾಗ್ ಡಾಟಾ ಬೈನರಿ ಡಾಟಾ ಆಗಿ ಪರಿವರ್ತನೆಯನ್ನು ಆಗಿರುತ್ತೆ ಫ್ರೆಂಡ್ಸ್. ಅಪ್ಲೆಟ್ ಅಂದರೆ ಕ್ಲೈಂಟ್ ಪ್ರೋಗ್ರಾಮ್ನ ಮೂಲಕ ನಡೆಯುವ ಒಂದು ಡಿಮ್ಯಾಂಡ್ ಅನುಗುಣವಾಗಿ ಡೌನ್ಲೋಡ್ ಮಾಡುವ ಅಥವಾ ಮಾಡಿಕೊಳ್ಳಬಹುದಾದ ಒಂದು ಚಿಕ್ಕದಾದ ಒಂದು ವ್ಯವಸ್ಥೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಆರ್ಚಿ ಅಂದರೆ FTP ಸೈಟ್ಗಳಲ್ಲಿ ಸಂಗ್ರಹಿಸಲ್ಪಟ್ಟ ಫೈಲು ಅಥವಾ ಪ್ರೋಗ್ರಾಮ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳುವಲ್ಲಿ ಇದೊಂದು ಸಹಕಾರಿಯಾಗಿರುತ್ತೆ ಫ್ರೆಂಡ್ಸ್. ಅರ್ಚಿಯನ್ನು ವೆಬ್ ಬ್ರೌಸರ್, ಇಮೇಲ್ಗಳಂತಹ ಕ್ಲೈಂಟ್ಗಳ ಪ್ರೋಗ್ರಾಮ್ ಸಹಾಯದಿಂದ ಸರ್ಚ್ ಮಾಡ್ಬೋದು ಫ್ರೆಂಡ್ಸ್. AICII ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂದರೆ ಇದು ಕಂಪ್ಯೂಟರ್ ಓದಬಹುದಾದ ಟೆಕ್ಸ್ಟ್, ಡಿಜಿಟ್ಸ್ ಮತ್ತು ಪಂಕ್ಚುಯೇಷನ್ ಬೈನರಿ ಡೇಟಾಗಳಾಗಿ ಪರಿವರ್ತಿಸಬಹುದಾದ ಒಂದು ಅಂತಾರಾಷ್ಟ್ರೀಯ ಒಂದು ಮಾನಕ ಇದು ಫ್ರೆಂಡ್ಸ್. ಸ್ಕೀನ್ ಅಂತ ಅನ್ನು ಸಾಮಾನ್ಯವಾಗಿ ಪ್ಲೇನ್ ಟೆಕ್ಸ್ಟ್ ಎಂದು ಕರೀತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಅಟ್ಯಾಚ್ಮೆಂಟ್ ಅಂದರೆ ಇಮೇಲ್ ಸಂದೇಶಗಳೊಂದಿಗೆ ಕಳುಹಿಸಲ್ಪಟ್ಟ ಹಾಗೂ ಅದರೊಂದಿಗೆ ಲಿಂಕ್ ಆದ ಫೈಲ್. ಇದು ಸ್ಲೈಡ್ ಶೀಟ್, ಗ್ರಾಫಿಕ್ಸ್ ಮತ್ತು ಸೌಂಡ್ ಪ್ರೋಗ್ರಾಮ್ಗಳಂಥ ಯಾವುದೇ ಫೈಲನ್ನು ಅಟ್ಯಾಚ್ಮೆಂಟ್ ಎಂದು ಒಳಗೊಂಡಿರುತ್ತೆ ಫ್ರೆಂಡ್ಸ್. ಬ್ಯಾಕ್ ಬೋನ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಹೆಚ್ಚಿನ ಸಾಮರ್ಥ್ಯ ಲೈನುಗಳೊಂದಿಗೆ ಅತಿ ಶೀಘ್ರವಾಗಿ ಸಂಪರ್ಕಗೊಳ್ಳುವ ಒಂದು ಸೂಪರ್ ಕಂಪ್ಯೂಟರ್ನ ಒಂದು ಜಾಲ ಇದು ಫ್ರೆಂಡ್ಸ್. ಇಂಟರ್ನೆಟ್ನ ಬ್ಯಾಕ್ ಬೋನ್ ಪ್ರಾದೇಶಿಕ ಜಾಲಗಳೊಂದಿಗೆ ಸಂಪರ್ಕ ಕಲ್ಪಿಸಿ ಒಂದು ಕ್ಷಣ ಮಾತ್ರದಲ್ಲಿ ನೂರಾರು ಸಾವಿರಾರು ಮೈಲುಗಳನ್ನು ಒಂದು ವಿಸ್ತರಿಸುತ್ತೆ ಫ್ರೆಂಡ್ಸ್. ಬ್ಯಾಕ್ ರೇಟ್ ಫ್ರೆಂಡ್ಸ್. ಈಗ ಬ್ಯಾಕ್ ಬೋನ್ ಥರನೇ ಬ್ಯಾಕ್ ರೇಟ್ ಫ್ರೆಂಡ್ಸ್. ಟ್ರಾನ್ಸ್ಮಿಷನ್ ಲೈನುಗಳ ನಿಖರವಾದ ಒಂದು ಅಳತೆಯನ್ನು ಒಂದು ಸಹಾಯಕವಾಗುವ ಒಂದು ಮಾನಕ ಒಂದು ಹೇಳ್ತಾರೆ ಫ್ರೆಂಡ್ಸ್. BBS ಅಂದರೆ ಬುಲೆಟಿನ್ ಬೋರ್ಡ್ ಸಿಸ್ಟಮ್ ಫ್ರೆಂಡ್ಸ್. ಡಿಸ್ಕಷನ್ ಗ್ರೂಪ್ ಆ್ಯಂಡ್ ಗೇಮ್ಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಸಾಫ್ಟ್ವೇರ್ ಮತ್ತು ಇಮೇಲ್ ಸೇವೆಗಳನ್ನು ನೇರ ಡಯಲ್ ಮಾಡಬಹುದಾದ ಒಂದು ಏಕೈಕ ಕಂಪ್ಯೂಟರ್ ಜಾಲ ಫ್ರೆಂಡ್ಸ್. BBS ಅಂದರೆ ಇಂಟರ್ನೆಟ್ ಒಂದು ಅಂಗವಾಗಿರದ ದಿನಗಳಲ್ಲಿ ನೇರ ಇಂಟರ್ನೆಟ್ ಸಂಪರ್ಕ ಅವಶ್ಯಕವಾಗಿರಲಿಲ್ಲ ಅನ್ನೋದು ಫ್ರೆಂಡ್ಸ್. ಬೇಟಾ ವರ್ಷನ್ ಫ್ರೆಂಡ್ಸ್. ಇದೊಂದು ನವೀನ ಪ್ರೋಗ್ರಾಮ್ನ ಆವೃತ್ತಿಯಾಗಿದ್ದು ಇದು ಅಭಿವೃದ್ಧಿಯ ಒಂದು ಹಂತದಲ್ಲಿ ವಾಣಿಜ್ಯಾತ್ಮಕ ಕಾರಣಗಳಿಂದ ಇದನ್ನು ಬಿಡುಗಡೆ ಒಂದು ಮಾಡಿಲ್ಲ ಫ್ರೆಂಡ್ಸ್. ಇದನ್ನು ಬೈನರಿ ಡೇಟಾವು OS ಬಿಟ್ಸ್ನ ಸೀರೀಸ್ ಹೊಂದಿದ ಒಂದು ಕಂಪ್ಯೂಟರ್ಗಳನ್ನು ವಿದ್ಯುತ್ ಸಿಗ್ನಲ್ ಇರಲಿ ಇಲ್ಲದಿರಲಿ ಅವು ಪ್ರಸ್ತುತವಾಗಿರುತ್ತವೆ ಫ್ರೆಂಡ್ಸ್. ಬುಕ್ ಮಾರ್ಕ್ ಫ್ರೆಂಡ್ಸ್. ಇಂಟರ್ನೆಟ್ ಸೈಟ್ನ ಶಾರ್ಟ್ಕಟ್ ಮಾರ್ಗವಿದು. ಇದು ಇಂಟರ್ನೆಟ್ ಪ್ರೋಗ್ರಾಮ್ನ ಒಂದು ವೆಬ್ ಬ್ರೌಸರ್ನ ಮೂಲಕ ಸಂಗ್ರಹಿಸಲ್ಪಡುತ್ತೆ ಫ್ರೆಂಡ್ಸ್. ಮತ್ತು BPS ಫ್ರೆಂಡ್ಸ್, ಬಿಟ್ಸ್ ಪರ್ ಸೆಕೆಂಡ್ಸ್ ಫ್ರೆಂಡ್ಸ್. ಸೊ ಇದು ಕಂಪ್ಯೂಟರ್ ಮೋಡೆಮ್ ವೇಗವನ್ನು ಅಳೆಯುವ ಒಂದು ಮಾನಕವಾಗಿದ್ದು ಐಡಿಯಲ್ ಕಂಡೀಷನ್ನಲ್ಲಿ ಸ್ಟ್ಯಾಂಡರ್ಡ್ ಟೆಲಿಫೋನ್ ಲೈನ್ ಮೂಲಕ ವರ್ಗಾವಣೆ ಮಾಡುತ್ತೆ ಫ್ರೆಂಡ್ಸ್. ಗರಿಷ್ಠ ಬಿಟ್ಸ್ ಸೆಕೆಂಡ್ಗಳನ್ನು ಅಳೆಯಲಾಗುತ್ತೆ ಫ್ರೆಂಡ್ಸ್. ಬಿಟ್ ಎಂಬುದು